ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ದ್ವಿತೀಯ BA ಕನ್ನಡ ಭಾಷಿಕದಲ್ಲಿ ಅಭ್ಯಾಸವನ್ನು ಮುಂದುವರಿಸ್ತಾ ಹೋಗುವ. ಈಗಾಗಲೇ ನಾವು ಕೃಷ್ಣ ಸಂಧಾನದ ಸಂಪೂರ್ಣ ಸಾರಾಂಶವನ್ನು ಗದ್ಯಾನುವಾದವನ್ನು ತಿಳ್ಕೊಂಡೆವು. ಇವತ್ತಿನ ವಿಡಿಯೋದಲ್ಲಿ ನಾವು ದುರ್ಯೋಧನನ ವಿಲಾಪ, ಸಾಹಸ ಭೀಮ ವಿಜಯ ರನ್ನ ಬರೆದಿರುವ ಸಾಹಸ ಭೀಮ ವಿಜಯದಿಂದ ಆರಿಸಿಕೊಂಡಿರುವ ದುರ್ಯೋಧನನ ವಿಲಾಪವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ದುರ್ಯೋಧನನ ವಿಲಾಪದಲ್ಲಿ ಏನಾಯಿತು ಅಂತ ಹೇಳಿದರೆ, ಕೃಷ್ಣ ಸಂಧಾನ ಕಾರ್ಯದ ನಂತರ, ಅಂದರೆ ಸಂಧಾನ ಕಾರ್ಯಕ್ಕೆ ಕೃಷ್ಣ ಹೋದ ನಂತರ ದುರ್ಯೋಧನನು ಸಂಧಾನ ಕಾರ್ಯಕ್ಕೆ ಒಪ್ಪಿಕೊಳ್ಳುವುದಿಲ್ಲ. ಅದಾದ ನಂತರ ಯುದ್ಧವೇ ನಡೆದು ಬಿಡ್ತದೆ, ಕುರುಕ್ಷೇತ್ರ ಯುದ್ಧ. ಈ ಯುದ್ಧದಲ್ಲಿ ಉಂಟಾಗುವಂತಹ ಸಾವು ನೋವುಗಳು, ಹಾಗೆ ರಣರಂಗದಲ್ಲಿ ದುರ್ಯೋಧನನು ತನ್ನವರನ್ನೆಲ್ಲ ಕಳೆದುಕೊಳ್ತಾ ಹೋದಾಗ ಅವನು ಯಾವ ರೀತಿ ಮರಗ್ತಾನೆ, ಯಾವ ರೀತಿ ಅಲ್ಲಿ ದುಃಖವನ್ನು ವ್ಯಕ್ತಪಡಿಸ್ತಾನೆ ಎನ್ನುವಂಥದ್ದನ್ನು ದುರ್ಯೋಧನನ ವಿಲಾಪದಲ್ಲಿ ನಮಗೆ ತಿಳಿಸಿರುವಂಥದ್ದು. ಇಲ್ಲಿ ಆರಂಭದಲ್ಲಿ ದುರ್ಯೋಧನ ಸಂಜಯನೊಡನೆ ರಣರಂಗದಲ್ಲಿ ಬರ್ತಾ ಇರ್ತಾನೆ. ಆವಾಗ ಆರಂಭದಲ್ಲಿ ಅವನಿಗೆ ಸಿಕ್ಕಿದಂತಹ ಮೊದಲ ಶವ ಅಥವಾ ಮೊದಲ ಒಂದು ಕಳೇಬರಹ ಅಂತ ಹೇಳಿದರೆ, ದ್ರೋಣರನ್ನು ಕಂಡು ದುರ್ಯೋಧನನು ತುಂಬ ಮರುಗ್ತಾನೆ. ಆತನ ಪಾದಗಳಿಗೆ ನಮಸ್ಕರಿಸಿ ದುರ್ಯೋಧನ ದ್ರೋಣರ ಕಾಲುಗಳಿಗೆ ನಮಸ್ಕರಿಸಿ ಅಲ್ಲಿಂದ ಮುಂದೆ ಇದ್ದ ಅಭಿಮನ್ಯುವಿನ ಶವವನ್ನು ನೋಡಿ ಆತನ ಪರಾಕ್ರಮವನ್ನು ಪ್ರಶಂಸಿಸಿ, ಅವನಂತಹ ವೀರ ಮರಣ ನನಗೂ ಲಭಿಸಲಿ ಎಂದು ಪ್ರಾರ್ಥಿಸುತ್ತಾನೆ. ಚಕ್ರವ್ಯೂಹವನ್ನು ಹೊಕ್ಕು ಹೋರಾಡಿದ ಆ ಸಿಂಹ ಸಾಹಸವನ್ನು ಮೆಚ್ಚಿ ಕೈ ಮುಗಿದು ಮುಂದೆ ಬರುವಾಗ ದುರ್ಯೋಧನನಿಗೆ ಕಾಣಸಿಕ್ಕುವಂತಹ ಕಳೇಬರಹ ಅಂದರೆ ಅದು ದುರ್ಯೋಧನನ ಮಗನಾದ ಲಕ್ಷ್ಮಣನನ್ನು ನೋಡಿ, ಬಿದ್ದಿದ್ದ ತನ್ನ ಮಗ ಲಕ್ಷ್ಮಣನನ್ನು ನೋಡಿ ತನಗಿಂತ ಮೊದಲೇ ನೀನೇಕೆ ಹೋದೆ ಅಂತ ಕಮ್ಮನಿಗೆರೆಯುತ್ತಾನೆ. ಇಲ್ಲಿ ದುರ್ಯೋಧನನ ಮಗ ಲಕ್ಷ್ಮಣ ಅವನೇನು ಮಾಡಿರ್ತಾನೆ, ಅವನು ಕೂಡ ಸಾವನ್ನಪ್ತಾನೆ. ಅವನನ್ನು ನೋಡಿ ದುರ್ಯೋಧನ ಹೇಳುವಂಥದ್ದು, ಯಾಕೆ ನೀನು ಮೊದಲು ಹೋದೆ, ನನ್ನಿಂದ ಮೊದಲೇ ನೀನು ಹೋಗಿಬಿಟ್ಟಿಯಾ ಅಂತ ಹೇಳಿ ಕೂಗ್ತಾನೆ, ಕಂಬನಿಯನ್ನು ಗೆರೆಯುತ್ತಾನೆ. ಮುಂದೆ ಹೋದಂತೆ ರಣರಂಗದಲ್ಲಿ ದುಶ್ಯಾಸನನ ಕಳೇಬರವನ್ನು ಕಂಡ ದುರ್ಯೋಧನ ದುಃಖ ಮರುಕಳಿಸ್ತದೆ. ಪುನಃ ದುಃಖ ಪಡ್ತಾನೆ. ದುಃಖ ಮರುಕಳಿಸಿ ಆತನನ್ನು ಕೊಂದು ಬದುಕಿರುವ ಭೀಮನನ್ನು ಕೊಲ್ಲದೆ ನಾನು ಬಿಡುವುದಿಲ್ಲ ಎಂದು ಶಪಥವನ್ನು ಕೂಡ ಮಾಡ್ತಾನೆ. ನೋಡು, ದುಶ್ಯಾಸನನನ್ನು ಕೊಂದ ಭೀಮನನ್ನು ನಾನು ಕೊಲ್ಲದೆ ಬಿಡುವುದಿಲ್ಲ. ನಿನ್ನ ನೆತ್ತರನ್ನು ಹೀರಿದ ಭೀಮನ ರಕ್ತವನ್ನು ಕುಡಿಯದಿದ್ದರೆ ನಾನು ದುರ್ಯೋಧನನೇ ಅಲ್ಲ ಎನ್ನುವಂತಹ ಒಂದು ಶಪಥವನ್ನು ಮಾಡ್ತಾನೆ. ಹೀಗೆ ಪ್ರಲಾಪಿಸಿ ರಣರಂಗದಲ್ಲಿ ಮುಂದೆ ಬಂದ ಮೇಲೆ ದುರ್ಯೋಧನ ಕಣ್ಣಿಗೆ ಕಂಡು ಬಂದಿದ್ದು ಪ್ರಿಯ ಮಿತ್ರನಾದ ಕರ್ಣನ ಶವ. ಅವನನ್ನು ಕುರಿತು ಅನೇಕ ವಿಧವಾಗಿ ಕೌರವ ಹಂಬಲಿಸುತ್ತಾನೆ. ನೀನೇಕೆ ಕೋಪಿಸಿಕೊಂಡಿರುವೆ, ನನ್ನೊಡನೇಕೆ ಮಾತನಾಡುತ್ತಿಲ್ಲ, ನನ್ನನ್ನು ಸಂತೈಸುವುದಿಲ್ಲವೇ ಎಂದು ಕೇಳುತ್ತಾನೆ. ಯಾರಲ್ಲಿ? ದುರ್ಯೋಧನನ ಪ್ರಿಯ ಮಿತ್ರನಾದಂತಹ ಕರ್ಣನ ಶವ ಸಿಕ್ಕಿದಾಗ ದುರ್ಯೋಧನನು ರೋಧಿಸ್ತಾನೆ. ದುರ್ಯೋಧನನು ಹೇಳ್ತಾನೆ, ಯಾಕೆ ಹೀಗೆ ಹೋಗಿದೆಯಾ, ನನಗೆ ನೀನು ಯುದ್ಧದಲ್ಲಿ ನನಗೆ ಸಹಾಯವನ್ನು ಮಾಡುವುದಿಲ್ವಾ, ನನಗೆ ಒಂದಷ್ಟು ಮಾತುಗಳನ್ನು ತಿಳಿಸುವುದಿಲ್ವಾ, ನನ್ನನ್ನು ಸಂತೈಸುವುದಿಲ್ವಾ, ಯಾಕೆ ನನ್ನನ್ನು ಬಿಟ್ಟು ಹೋಗಿದೆಯಾ, ನಾನು ನಿನ್ನನ್ನು ಕಾಯ್ತಾ ಇರುವೆ, ಬಾ ಯುದ್ಧದ ಬಗ್ಗೆ ತಿಳಿಸ್ಕೊಡು. ಎಲ್ಲ ತ್ಯಾಗವನ್ನು ಮಾಡಿದೆಯಲ್ಲ ಕರ್ಣ, ನೀನು ನನ್ನ ಹೃದಯದಲ್ಲಿ ನೀನೇ ಇರುವೆ, ಸದಾ ನೀನಿರುವೆ ಎಂದ ಮೇಲೆ ನನಗೆ ಈ ಒಂದು ವಿಯೋಗ ಅಂತ ಅನಿಸುವುದೇ ಇಲ್ಲ. ಈ ಒಂದು ವಿಯೋಗ ಹೇಗೆ ಸಾಧ್ಯವಾಗ್ತದೆ? ನಿನ್ನನ್ನು ದುಶ್ಯಾಸನನ್ನು ಕೊಂದ ಪಾಂಡವರು ಇನ್ನೂ ಉಳಿಯಲಾರರು. ನಿಮ್ಮಿಬ್ಬರ ಕಳೇಬರವನ್ನು ಕಂಡು ನನ್ನ ಪ್ರಾಣ ಉಳಿದಿದೆಯಲ್ಲ ಎಂದು ವಿಧವಾಗಿ ಗೋಳಾಡಿದನು. ಅನಂತರ ಇವರೆಲ್ಲರನ್ನು ಕೊಂದವರ ಮೇಲೆ ಕೋಪ ಉಕ್ಕಿ ಅವರನ್ನು ಯುದ್ಧದಲ್ಲಿ ಕೊಲ್ಲಲು ನಿರ್ಧರಿಸಿ ಕೌರವ ಮುಂದೆ ಭೀಷ್ಮರನ್ನು ಭೇಟಿಯಾಗಲು ನಡೆಯುತ್ತಾನೆ. ಇಷ್ಟೆಲ್ಲ ಆದಾಗ ದುರ್ಯೋಧನನೇನು ಮಾಡ್ತಾನೆ, ಎಲ್ಲರನ್ನು ನೋಡಿ ದುಃಖ ಪಡ್ತಾನೆ. ನಿಮ್ಮನ್ನೆಲ್ಲ ಕೊಂದವರನ್ನು ನಾನು ಸುಮ್ಮನೆ ಬಿಡುವುದಿಲ್ಲ, ನಿಮ್ಮಿಬ್ಬರ ಕಳೇಬರವನ್ನು ಕಂಡು ನನ್ನ ಪ್ರಾಣ ಉಳಿದಿದೆಯಲ್ಲ ಎಂದು ವಿಧವಾಗಿ ಬೇರೆ ಬೇರೆ ರೀತಿಯಲ್ಲಿ ಗೋಳಾಡಿ ಬಿಡುವಂಥದ್ದು ದುರ್ಯೋಧನ. ಅನಂತರ ಇವರೆಲ್ಲರನ್ನು ಕೊಂದವರ ಮೇಲೆ ಕೋಪ ಉಕ್ಕಿ ಅವರನ್ನು ಯುದ್ಧದಲ್ಲಿ ಕೊಲ್ಲಲು ನಿರ್ಧರಿಸಿ ಕೌರವ ಮುಂದೆ ಭೀಷ್ಮರನ್ನು ಭೇಟಿಯಾಗಲಿಕ್ಕೆ ಹೋಗುವಂತಹ ಸನ್ನಿವೇಶ. ಇದು ದುರ್ಯೋಧನನ
ದುರ್ಯೋಧನನ ವಿಲಾಪದಲ್ಲಿ ಕಾಣುವಂಥದ್ದು. ನಮಗೆ ಇಲ್ಲಿ ಕೊಟ್ಟಿರುವಂತಹ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳನ್ನೊಮ್ಮೆ ನೋಡ್ಕೊಳ್ಳಿ. ನಿಮಗಿಂತು ಸಾವು ಮೀತೆ ಆ ದಿನ ಕಾರಣ ನೆರಿ ಸಂಭವಿಸಿದಿರುವುದು ಕುಂಭ ಸಂಭವ. 2 ನರಸುತ ನಿನ್ನೊರೆಗೆ ದೊರೆಗೆ ಗಂಡರು ಮೊಳರೆ ತನೂಜ ನೀಂ ಕ್ರಮ ವಿಪರ್ಯಯಂ ಮಾಡುವುದೇ ಗೊಟ್ಟಂ ಗುಡಿದು ನೆತ್ತರ ನೆಂತು ಹಿಡಿಂಬರಿಪು ತಣಿದ ನಿಲ್ಲ ಅರಿ ಎನಿದಂ ನಿನ್ನಿಂದಿನ ತೆರ ಅಂ. ಇಲ್ಲಿ ಸಂದರ್ಭ ಸ್ವಾರಸ್ಯಗಳು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಯಾವಾಗ ನಾವು ಆ ಒಂದು ಪದ್ಯದ ಬಗ್ಗೆ ಅಥವಾ ಒಂದು ಕಾವ್ಯದ ಬಗ್ಗೆ ತಿಳ್ಕೊಳ್ತೇವೋ ಅದಾದ ನಂತರ ಅದರಲ್ಲಿ ಬರುವಂತಹ ಸಾರಾಂಶವನ್ನು ಸರಿಯಾಗಿ ತಿಳ್ಕೊಳ್ಬೇಕು. ಒಮ್ಮೆ ಸಾರಾಂಶ ನಿಮಗೆ ಗೊತ್ತಾದರೆ ಅದರಿಂದ ಯಾವುದೇ ಒಂದು ಪ್ರಶ್ನೆಯನ್ನು ಕೇಳಿದರೂ ಕೂಡ ನಮಗೆ ಉತ್ತರವನ್ನು ಬರೀಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಈ ಒಂದು ಕವನದಲ್ಲಿ ನಾವು ಯಾವ ರೀತಿ ಸಾರಾಂಶವನ್ನು ತಿಳ್ಕೊಳ್ಳುವಂಥದ್ದು ಅಥವಾ ಯಾವ ರೀತಿ ನಾವು ಅದನ್ನು ತಿಳ್ಕೊಳ್ಳುವಂಥದ್ದು ಅಂದರೆ ಸಾರಾಂಶವನ್ನು ಕೊಟ್ಟಿರುವುದನ್ನು ಓದ್ಕೊಳ್ಳುವಂಥದ್ದು, ಅವರು ಕೊಟ್ಟಿರುವ ಸಂದರ್ಭ ಸ್ವಾರಸ್ಯವನ್ನು ನೋಡಿಕೊಂಡು ಆ ಒಂದು ವಿಚಾರ ಅದರೊಳಗಿದೆಯಾ ಎನ್ನುವಂತಹ ಯೋಚನೆ ಕ್ಷಣಾರ್ಧದಲ್ಲಿ ನಮಗೆ ಗೊತ್ತಾಗಬೇಕು. ಆ ತಕ್ಷಣ ನಮಗೆ ಗೊತ್ತಾಗ್ತದೆ ಅದು ದುರ್ಯೋಧನನ ವಿಲಾಪ ಎನ್ನುವಂತಹ ಕಾವ್ಯದಿಂದ ಆರಿಸಿಕೊಳ್ಳಲಾಗಿದೆ. ರನ್ನ ಬರೆದಿರುವ ಸಾಹಸ ಭೀಮ ವಿಜಯದಿಂದ ಆರಿಸಿಕೊಂಡಿರುವಂತಹ ಒಂದು ಪ್ರಾಚೀನ ಕನ್ನಡ ಕಾವ್ಯ ಯಾವುದು? ದುರ್ಯೋಧನನ ವಿಲಾಪ. ಇದರಲ್ಲಿ ಅವರು ನಮಗೆ ಗದ್ಯಾನುವಾದವನ್ನು ಮಾಡಿದ್ದಾರೆ. ಗದ್ಯಾನುವಾದವನ್ನು ಓದ್ಕೊಂಡ್ರೆ ಸಂಪೂರ್ಣ ಪದ್ಯವೇ ಓದಿದ ಹಾಗೆ ನಮಗೆ ಆಗ್ತದೆ. ಒಮ್ಮೆ ಗದ್ಯಾನುವಾದದ ಬಗ್ಗೆ ಅರ್ಥ ಸರಿಯಾಗಿ ನೀವು ತಿಳ್ಕೊಂಡ್ರೆ ನಂತರ ಇದರಿಂದ ಕೇಳುವಂಥ ಎಲ್ಲ ಪ್ರಶ್ನೆ ಕೂಡ ಉತ್ತರವನ್ನು ಬರೀಲಿಕ್ಕೆ ಸಾಧ್ಯ ಆಗ್ತದೆ. ಇದರಲ್ಲಿ ಬಂದಿರುವಂತಹ ಗದ್ಯಾನುವಾದವನ್ನು ನೋಡಿಕೊಳ್ಳುವ. ದುರ್ಯೋಧನನ ವಿಲಾಪದ ಒಂದು ಕಾವ್ಯದ ಗದ್ಯಾನುವಾದ. ನೀವು ಟೆಕ್ಸ್ಟ್ ಬುಕ್ಗಳಿದ್ದರೆ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಅದನ್ನು ಒಮ್ಮೆ ಓದ್ಕೊಳ್ತಾ ಹೋದರೆ ಆಯಿತು. ಆವಾಗ ನಿಮಗೆ ಯಾವ ರೀತಿ ಬರಿಬೇಕು ಅಥವಾ ಒಂದು ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳು ಅದರಲ್ಲಿರುವಂಥದ್ದು ನಿಮಗೆ ಗೊತ್ತಾಗ್ತದೆ. ಇಲ್ಲ ಅಂತಾದರೆ ನಿಮ್ಮಲ್ಲಿ ಟೆಕ್ಸ್ಟ್ ಬುಕ್ ಇಲ್ಲ ಅಂತ ಹೇಳಿದರೆ ನಾನು ಅದರಲ್ಲಿರುವಂಥ ಗದ್ಯಾನುವಾದವನ್ನು ಹೇಳ್ತಾ ಹೋಗ್ತೇನೆ. ಅದನ್ನು ನೀವು ನಿಮ್ಮ ಕೆಲಸದ ಸಮಯದಲ್ಲಿ ಕೇಳ್ತಾ ಹೋಗ್ಬೋದು. ಗದ್ಯಾನುವಾದ. ಆನೆಗಳೆಂಬ ಬೆಟ್ಟಗಳನ್ನು ಏರುತ್ತಾ ರಕ್ತದ ನದಿಗಳನ್ನು ದಾಟುತ್ತಾ ಆನೆಯ ಸೊಂಡಿಲುಗಳನ್ನೆನ್ನುವ ಆನೆಯ ಸೊಂಡಿಲುಗಳೆನ್ನುವ ಕಪ್ಪು ಬಳ್ಳಿಗಳನ್ನು ದಾಟಿ ಕಾಡುಗಳ ಸಮೂಹದಲ್ಲಿ ಸಿಲುಕಿ ಬೇಗ ಬೇಗ ನಡೆಯುತ್ತಾ ಅವುಗಳಾವುದನ್ನು ಲೆಕ್ಕಿಸದೆ ಸಂಜಯನನ್ನೇ ಊರುಗೋಲನ್ನಾಗಿ ಮಾಡಿಕೊಂಡು ಅವನ ಹೆಗಲನ್ನು ಆಧಾರವಾಗಿರಿಸಿಕೊಂಡು ಕುರು ಪ್ರಭು ದುರ್ಯೋಧನನು ಬಾಣಗಳಿಂದ ಛಿದ್ರನಾಗಿದ್ದ ದ್ರೋಣನ ದೇಹವಿದ್ದ ಕಡೆಗೆ ಬಂದನು. ಹಾಗೆಯೇ ಸ್ವಾಭಿಕವಾಗಿ ಕೆಟ್ಟವನಾಗಿದ್ದ ದೃಷ್ಟದ್ಯುಮ್ನನ ಕೈಗೆ ಸಿಕ್ಕಿ ತಿರುಚಲ್ಪಟ್ಟ ದ್ರೋಣನ ಸಾವನ್ನು ರಾಜರಾಜನಾದ ದುರ್ಯೋಧನ ನೋಡಿದನು. ನಿಮ್ಮ ವಿಲ್ವಿದ್ಯೆಯ ಪ್ರಾವೀಣ್ಯತೆಯನ್ನು ನಾವು ಅರಿಯುವೆವು. ಯುದ್ಧದಲ್ಲಿ ನಿಮ್ಮನ್ನು ಎದುರಿಸಿದವರು ಗಾಂಡೀವಧಾರಿಯಾದ ಅರ್ಜುನನಲ್ಲವೇ? ಪಿನಾಕವೆನ್ನುವ ಧನುಸ್ಸುಳ್ಳ ಸಾಕ್ಷಾತ್ ರುದ್ರನೂ ನಿಮ್ಮೊಡನೆ ಯುದ್ಧ ಮಾಡಲು ಸಮರ್ಥನಲ್ಲ. ಆದರೆ ನಿಮ್ಮ ಉಪೇಕ್ಷೆಯೇ ಕಾರಣ. ಇದೆಲ್ಲ ನನ್ನ ಕರ್ಮ ವಶದಿಂದ ಆಗಿದೆ ಎನ್ನುವುದನ್ನು ಅರಿಯೆ. ನಿಮಗೆ ಈ ರೀತಿಯ ಸಾವು ಬರಬಾರದಿತ್ತು. ನಿಮ್ಮ ಸಾವು ಈ ರೀತಿ ಉಂಟಾಗುತ್ತದೆ ಎಂದು ತಿಳಿದಿರಲಿಲ್ಲ ಎಂದು ಕುಂಭ ಸಂಭವರಾದ ದ್ರೋಣರೇ ಎಂದು ದುಃಖಪಟ್ಟರು. 4 ಬಲಾಢ್ಯನಾದ ಅರ್ಜುನನು ದೃಪದಾತ್ಮಜನು ನಿಮ್ಮೊಡನೆ ಹೋರಾಡಿದಾಗ ಧೂಳಿನಲ್ಲಿ ಹೊರಳಿಸಿ ನಿಮ್ಮನ್ನು ಕೊಲ್ಲುವಾಗ ನಿಮ್ಮ ಮಗನಾದ ಅಶ್ವತ್ಥಾಮನ ತ್ರಿಶೂಲ ಶರಗಳು ಎತ್ತ ಹೋದವು. ಹಣೆಗಣ್ಣೇಕೆ ತೆಗೆಯಲಿಲ್ಲವೋ? ತಂದೆಯ ಬಗೆಗೆ ಗುರುಪುತ್ರನಿದ್ದ ಪ್ರೀತಿ ಅದೆತ್ತ ಹೋಗಿತ್ತೋ ತಿಳಿಯದು. ಬಾಣಗಳ ಸಮೂಹವನ್ನು ಶತ್ರು ಸೈನ್ಯದ ಸೈನಿಕರ ಒಡಲಲ್ಲಿ ಇರಿಸುವ ಬಿಲ್ವಿದ್ಯೆ ಪ್ರಾವೀಣ್ಯತೆಗೆ ಯಾರು ಸಮಾನರು? ಅದು ಶಿಷ್ಯರ ವ್ಯಕ್ತಿತ್ವದಲ್ಲಿ ಹುದುಕಿಕೊಂಡಂತಹ ಅಖಿಲ ಭೂಮಂಡಲದಲ್ಲಿ ಆ ಕೀರ್ತಿ ವ್ಯಾಪಿಸಿದೆ. ನಿಮ್ಮ ಮನಸ್ಸು ಈಶ್ವರನ ಪಾದ ಪದ್ಮಗಳಲ್ಲಿ ನೆಟ್ಟಿದೆ. ಅಂದರೆ ನೀವು ಅಷ್ಟು ಏಕಭಾವ ಚಿತ್ತ
ಬಿಲ್ವಿದ್ಯಾ ಪರಿಣತರು. ಹಾಗೆ ಬಿಲ್ವಿದ್ಯೆಯಲ್ಲಿ ಅಸಾಧಾರಣರಾದ ಆಚಾರ್ಯರನ್ನು, ನಿಮಗೆ ಸರಿಸಮಾನರಾದವರನ್ನು ನಾನು ಕಾಣೆನು. ಅಂತಹ ಪರಾಕ್ರಮವಿರುವ ನೀವು ಈ ರೀತಿಯ ಸಾವಿಗೆ ಈಡಾಗಿರುವುದು ಉಚಿತವಲ್ಲ ಎಂದು ಗುರುನಂದನನನ್ನು ನಿಂದಿಸಿ ಗುರುವನಭಿವಂದಿಸಿ, ನನ್ನನ್ನು ಉಪೇಕ್ಷಿಸಿ ಕಾದಿದ ನಿನ್ನ ಈ ಗುರುವಿಗೆ ಎರಗೆನು ಎನ್ನದೆ ಪಾದಗಳಲ್ಲಿ ಎರಗಿದ ಕೌರವನು, ಹಿರಿಯರಾದ ನೀವು ಈ ಹಿಂದೆ ಮಾಡಿದದನ್ನು ಮರೆಯುವುದೇ ಸಾಧ್ಯವೇ ಎಂದು ದ್ರೋಣನ ಕಳೇಬರಕ್ಕೆ 3 ಸುತ್ತು ಪ್ರದಕ್ಷಿಣೆ ಹಾಕಿ ಬರುತ್ತಿರುವಾಗ ಅದೇ ದಿಕ್ಕಿನಲ್ಲಿ ಬಾಣಗಳ ಸಮೂಹದಿಂದ ಘಾತಗೊಂಡು ಬಿದ್ದಿದ್ದ ಅಭಿಮನ್ಯುವಿನ ಕಳೇಬರವನ್ನು ಕಾಣುತ್ತಾನೆ. ನಂತರ ಅಷ್ಟೆಲ್ಲ ಆದಾಗ ಒಂದು ಅರ್ಧ ಮುಚ್ಚಿದ ಕಣ್ಣುಗಳು, ಅರಳಿದ ಮುಖ, ತುಂಡಾಗಿರುವ ಕೈ, ಅತಿ ಭಯಂಕರವಾಗಿ ಕಚ್ಚಿರುವ ಕೆಳದವಡೆಗಳು, ಬೇರೆ ಬೇರೆ ಬಾಣಗಳ ಏಟಿನಿಂದ ಜರ್ಜರಿತವಾದ ಶರೀರದ ಯುದ್ಧವೀರನಾದ ಅಭಿಮನ್ಯು ರಕ್ತದ ಸಮುದ್ರದಲ್ಲಿ ಮುಳುಗಿರುವುದನ್ನು ಕಂಡು ಕುರುಪತಿ ಮನದಲ್ಲಿಯೇ ಮರುಗಿದನು. ಅವನನ್ನು ನೋಡಿ ಗುರು ದ್ರೋಣರು ಒಡ್ಡಿದ ಚಕ್ರವ್ಯೂಹವನ್ನು ನೀನು ಮತ್ತು ನಿನ್ನ ತಂದೆ ಗಲ್ಲಡದೆ ಬೇರೆಯವರು ಪ್ರವೇಶಿಸಲು ತಿಳಿಯದು. ಅಂತಹ ವ್ಯೂಹವನ್ನು ಹೊಕ್ಕು ಯುದ್ಧ ರಂಗದಲ್ಲಿ ಶತ್ರು ರಾಜನನ್ನು ಕೊಂದ ಅರ್ಜುನ ಪುತ್ರನೇ, ನಿನಗೆ ಸರಿಸಮಾನರಾದ ರಾಜರು, ಪರಾಕ್ರಮಿಗಳು, ಶೂರರು ಉಂಟೆ ಅಂತ ಕೇಳುವಂಥದ್ದು. ಹಲವರಿದ್ದು ಯುದ್ಧ ಮಾಡಿದರು, ಅವರು ಶೂರರು. ನೀನೊಬ್ಬನೇ ಏಕಾಂಗಿ ವೀರನಾಗಿ ಹೋರಾಡಿ ವಿಶೇಷವಾಗಿ ಹಲವು ಶತ್ರುಗಳನ್ನು ಕೊಂದು ಹಾಕಿದೆ. ನಿನಗೆ ಜನ್ಮವಿತ್ತವಳು ಸಾಮಾನ್ಯ ಮಹಿಳೆಯಲ್ಲ. ನಿನ್ನನ್ನು ಪಡೆದಾಳೆ ವೀರ ಜನನಿ, ವೀರ ಮಾತೆ ಎಂಬ ಹೆಸರನ್ನು ಕೂಡ ಪಡೆದಿದ್ದಾಳೆ. ನಿನ್ನ ಪರಾಕ್ರಮಕ್ಕೆ ಸಮಾನವಾಗಿರುವುದು ಯಾವುದೂ ಇಲ್ಲ. ಅಸಮಬಲವಾದ ನಿನ್ನನ್ನು ಗೆಲ್ಲುವುದು ಸಾಧ್ಯವೇ ಇಲ್ಲ. ನಿನ್ನಂತೆ ಯುದ್ಧ ಮಾಡಲು ಸಾಧ್ಯವಿಲ್ಲ. ನಿನ್ನಲ್ಲಿ ಪ್ರಾರ್ಥನೆ ಏನೆಂದು ನಿನ್ನ ಸಾಹಸದಲ್ಲಿ ಒಂದಂಶಕ್ಕೆ ಅನುರೂಪವಾದ ಬರವಣಿಗೆಗೆ ಬರಲಿ ಎಂದು ತನ್ನ ಆತ್ಮದಲ್ಲಿ ತಿಳಿದು ಹಸಿವಿನಿಂದ ಇದ್ದವರಿಗೆ ಅನ್ನವನ್ನು, ಹಸಿದು ಬಂದವರಿಗೆ ಇಕ್ಕುವ ಯುದ್ಧರಂಗದಲ್ಲಿ ಕುಸಿಯದೆ ಹಿಂದಿರುಗದೆ ರಣರಂಗದಲ್ಲಿ ಶುಚಿತ್ವವನ್ನು ಹೊಂದಿರುವ ನಾಲ್ವರು ನಮಗೆ ಪೂಜನೀಯರು. ಅದರಲ್ಲಿ ನಿಜಕ್ಕೂ ಸಾಹಸಧನವೆಂದರೆ ಈತನೇ ಎಂದು ಅಭಿಮನ್ಯುವಿಗೆ ಕೌರವೇಶ್ವರ ಕೈ ಮುಗಿಯುತ್ತಾನೆ. ಹಾಗೆ ಅಭಿಮನ್ಯುವಿಗೆ ಕೈ ಮುಗಿದು ಬರುತ್ತಿದ್ದಾಗ ಅಲ್ಲಿಯೇ ಹತ್ತಿರದಲ್ಲಿ ಬಿದ್ದಿದ್ದ ತನ್ನ ಮಗ ಲಕ್ಷ್ಮಣ ಕುಮಾರನ ಕಳೇಬರವನ್ನು ಕಂಡು ಒತ್ತರಿಸಿ ಬರುವ ದುಃಖದಿಂದ ಕೂಡಿದವನಾಗ್ತಾನೆ. ಏನು ಅಂದರೆ, ಕೈಗಳು ಬಾಣಗಳಿಂದ ತುಂಬಿದ್ದು, ಹೃದಯವು ರಣೋತ್ಸಾಹದಿಂದ ತುಂಬಿದ್ದು, ಕಂಗಳು ಮುಖದ ಕಣ್ಣೀರಿನಿಂದ ತುಂಬಿದವು. ಕೌರವ ಕುಲ ತಿಲಕನಿಗೆ ತನ್ನ ಮಗನನ್ನು ನೋಡಿದಾಗ ಪುತ್ರ ಸ್ನೇಹದ ಕಾತರದಿಂದ ಕೂಡಿದ ಹೃದಯದವನಾದ ಗಾಂಧಾರಿ ನಂದನ ಭಾನುಮತಿ ನಂದನ ಮುಖವನ್ನು ನೋಡಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಗದ್ಯಾನುವಾದ ಅಂತ ಹೇಳಿದರೆ ತುಂಬಾ ಇರುವಂಥ ವಿಚಾರ ಆಗಿದೆ. ಇದರಲ್ಲಿ ಹೆತ್ತ ತಂದೆಗೆ ಅವನು ಸತ್ತಾಗ ಜಲಾಂಜಲಿ ಅಂದರೆ ಬೊಗಸೆ ನೀರುವನ್ನು ಮಗನಾದವನು ಬಿಡುವುದು ಉಚಿತವಾದುದು. ಅದನ್ನು ಬಿಟ್ಟು ಈಗ ತಾನೇ ನಿನ್ನ ತಂದೆಯಾದವನು ನಿನಗೆ ತಿಲೋದಕ ಬಿಡುವಂತೆ ಆಯಿತಲ್ಲ ಮಗನೇ, ಹೀಗೆ ನೀನು ಕ್ರಮವನ್ನು ವ್ಯತ್ಯಾಸ ಮಾಡುವುದು ಸರಿಯೇ ಎಂದು ನಿಲ್ಲಲಾಗದೆ ಆ ಪ್ರದೇಶದಿಂದ ಹೊರಟನು. ಭೀಮಸೇನನ ಗದೆಯ ಏಟಿನಿಂದ ಸಂಹಾರವಾಗಿ ರಕ್ತ ಪ್ರವಾಹದಲ್ಲಿ ಬಿದ್ದಿರುವ ಯುವರಾಜನಾದ ದುಶ್ಯಾಸನನ ಕಡೆಗೆ ಕುರುರಾಜ ಬಂದನು. ಇಂದು ಭೀಮದೇವನು ಕೌರವರ ಅಷ್ಟು ಜನರನ್ನು ಕೊಂದ ತಾಣ ಇದು. ಭೀಮದೇವ ಮುಖವಿಟ್ಟು ದುಶ್ಯಾಸನ ರಕ್ತವನ್ನು ಹೀರಿದ ಜಾಗ ಅದು. ಭೀಮ ಛಲದಿಂದ ಬತ್ತ ಆನೆಯೊಡನೆ ಆನೆಯಂತೆ ಹೋರಾಡಿ ಕೊಂದ ತಾಣ ಅದು. ಭೀಮ ದೇವಕಾಳಿಂಗನ ಗಜಗಟೆಯ ಕೊಂದ ತಾಣ. ಮಣ್ಣಿನಲ್ಲಿ ಹೊರಳಿಸಿ
ಇಡೀ ಶರೀರದ ಮಾಂಸವನ್ನು ಸಣ್ಣ ಸಣ್ಣಾಗಿ ಕತ್ತರಿಸಿ ತಿಂದು ಗೊಟ್ಟದಲ್ಲಿ ರಕ್ತವನ್ನು ಕುಡಿದು ಹಿಡಿಂಬನನ್ನು ಕೊಂದ ಭೀಮನಿಗೆ ದುಶ್ಯಾಸನ ಸಾವಿನಿಂದಲೂ ತೃಪ್ತಿಯಾಗಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ದುಶ್ಯಾಸನ ಭೀಮನ ಗದೆಯೇಟಿನಿಂದ ನೋವನ್ನು ಅನುಭವಿಸಿ ಕೊನೆಯುಸಿರೆಳೆದಿದ್ದಾನೆ ಎಂದು ಸಂಜಯನು ಹೇಳುವನು. ಕಿವಿಗೊಟ್ಟು ಕೇಳದೆ ಸ್ವಲ್ಪ ದೂರ ಹೋಗಿ ತನ್ನ ತಮ್ಮನಿದ್ದ ಜಾಗವನ್ನು ಕಂಡನು. ಸೋದರಿಕೆಯನ್ನು ಬಿಟ್ಟು ಅಳಲನ್ನು ತಡೆಯಲಾರದೆ ಸೊಂಟವನ್ನು ಮುರಿದು 2 ಪಕ್ಕೆಲುಬುಗಳನ್ನು ಪುಡಿ ಮಾಡಿ ಮಾಂಸವೆಲ್ಲ ಮುದ್ದೆಯಾಗಿರಲು ಎದೆಯನ್ನು 2 ಭಾಗವಾಗಿ ಸೀಳಿ ಹೊರಬರುತ್ತಿರುವ ರಕ್ತವನ್ನು ಕುಡಿದ ಭೀಮನ ರಕ್ತವನ್ನು ಕುಡಿಯದೆ ನನ್ನ ದುಃಖ ಉಪಶಮನವಾಗುವುದಿಲ್ಲ ಎಂದು ಹೆಜ್ಜೆ ಹೆಜ್ಜೆಗೂ ದುಃಖಿಸುತ್ತಾ ತನ್ನ ಪ್ರೀತಿಯ ತಮ್ಮನಾದ ದುಶ್ಯಾಸನನು ಹೆಣವಾಗಿರುವ ಕೆಟ್ಟ ಸ್ಥಿತಿಯನ್ನು ದುರ್ಯೋಧನನ ಕಂಡನು. ಹಾಗೆಯೇ ನಿಂತು ನೋಡಿ ಹಲುಬಿ ತನ್ನಲ್ಲಿಯೇ ಕೆಲವು ಮಾತುಗಳನ್ನಾಡಿ, ನಿನ್ನನ್ನು ಯಾರು ಕೊಂದರು ಅವನನ್ನು ಕೊಲ್ಲುತ್ತೇವೆ, ಹಾಗೆ ಕೊಲ್ಲದೆ ಬಿಡುವುದಿಲ್ಲ, ಇದು ನನ್ನ ಪ್ರತಿಜ್ಞೆ. ನಿನ್ನ ಒಳ್ಳೆಯತನದ ಸ್ನೇಹಕ್ಕೆ ಎಷ್ಟು ಮಾಡಿದರೂ ಸಾಲುವುದಿಲ್ಲ. ನಿನ್ನ ಸೋದರ ಪ್ರೀತಿಗೆ ಇಷ್ಟನ್ನು ಮಾಡುತ್ತೇನೆ. ನಮಗೆ ಜನ್ಮ ನೀಡಿದ ಜನನಿಯ ಹಾಲನ್ನು ಮೊದಲು ಕುಡಿದವನು ನಾನು, ಬಳಿಕ ನೀನು ಕುಡಿದವನು. ನಿನಗದು ಸೋಮಾಮೃತವಾದರೆ ಅದನ್ನು ದಿವ್ಯ ಭೋಜನವೆಂದು ಉಂಡವನು ನಾನು. ಅನಂತರ ನೀನು ಊಟ ಮಾಡಿದೆ. ಬಾಲ್ಯದಲ್ಲಿ ಎಲ್ಲೆಲ್ಲಿಯೂ ನೀನದನ್ನು ವಿನಯವನ್ನು ಉಲ್ಲಂಘನೆ ಮಾಡಿರಲಿಲ್ಲ. ಆದರೆ ಯುದ್ಧದ ವಿಚಾರದಲ್ಲಿ, ಮರಣದ ವಿಚಾರದಲ್ಲಿ ನೀನು ಮೊದಲ ವರದಿಯನ್ನು ಪಡೆದೆ. ಈ ಒಂದು ವಿಚಾರದಲ್ಲಿ ನಾನು ತಡ ಮಾಡಿದೆ. ನಾನೇ ನಿಮಗಿಂತ ಮೊದಲು ಯುದ್ಧ ಮಾಡಿ ಮರಣವನ್ನು ಪಡೆಯಬೇಕಾದರೆ ಸಹೋದರನ ದುಶ್ಯಾಸನ ಎಂದು ದುರ್ಯೋಧನ ದುಃಖಿಸುತ್ತಾನೆ. ತಮ್ಮನಾದ ದುಶ್ಯಾಸನ ರಕ್ತವನ್ನು ಜೀವವನ್ನು ಹೀರಿದ ಈ ಭೀಮನ ರಕ್ತವನ್ನು ಜೀವಸಹಿತವಾಗಿದ್ದಾಗಲೇ ಬಸಿದು ಕುಡಿಯದೇ ಇದ್ದರೆ ದುರ್ಯೋಧನನೆಂಬ ಹೆಸರು ಸಾರ್ಥಕವಾಗುವುದಿಲ್ಲ. ಭೀಮನನ್ನು ಕೊಂದು ದುಶ್ಯಾಸನಿಗಾಗುವ ತೊಂದರೆಯನ್ನು ಕಳೆದುಕೊಳ್ಳುತ್ತೇವೆ ಎಂದು ಹೇಳ್ತಾನೆ. ಕೆಂಪಾದ ಕಣ್ಣಿನಿಂದ ಕೋಪವನ್ನೇ ಕಣ್ಣಿನಿಂದ ಹೊರಸೂಸುವಂತೆ ತಮ್ಮನ ಶವವನ್ನು ಕೊಡಲಾರದೆ ಅಲ್ಲಿಯೇ ನಿಂತು ನಿಂತ್ಕೊಳ್ಳುವಂಥದ್ದು. ನಂತರ ಆನೆ, ಕುದುರೆ, ಮನುಷ್ಯರ ಹೆಣಗಳ ಕರಾಳ ದೃಶ್ಯವನ್ನು ಕಂಡು ಅವುಗಳನ್ನು ದಾಟಿ ಮುಂದೆ ಬರುವಾಗ ಮಾನವನ ಕೈಯಿಂದ ವಿಮುಕ್ತನಾದ ಬಾಣಗಳ ಘಾತದಿಂದ ಜರ್ಜರಿತ ಶರೀರನಾದ ಅಂಗರಾಜ ಕರ್ಣನ ಕಳೇಬರವನ್ನು ನೋಡಿದನು. ಆಗ ಅದನ್ನು ನೋಡಿದ ಸಂಜಯ ಕುರುವಿನ ಮೇಲಣ ಬೊಕ್ಕೆ ಎದ್ದು ಯುದ್ಧದ ಸಮಯದಲ್ಲಿ ಭೂಮಿಯು ರಥವನ್ನು ನುಂಗುವಂತೆ ಸಮನಾಗಿರುವ ಜೋಡಿಸಿದ ಪಾದದ ನಿಲುವಿನಲ್ಲಿದ್ದ ಕರ್ಣ ಬಾಣವನ್ನು ನೋಡಿ ಕೊನೆಯ ಕ್ಷಣದಲ್ಲಿ ಎಳೆದು ತನ್ನ ಮುಷ್ಟಿ ಬಲಗಿವಿಯ ಹತ್ತಿರವಿಡಲು ನೆರವೇರಿಸದೆ ಸ್ವಾಮಿ ಕಾರ್ಯವನ್ನು ನೆರವೇರಿಸಲಾಗುತ್ತದಂತಹ ಹೇಡಿಗಳನ್ನು ಉಪೇಕ್ಷಿಸಿ ಪರಿಹಾರ ಮಾಡುವ ರೀತಿಯಲ್ಲಿ ನಗುತ್ತಾ ಕರ್ಣನು ಎತ್ತರವಾದ ಸ್ಥಳ ದಂಡವನ್ನು ಒರಗಿ ಸ್ವಾಮಿನಿಷ್ಠೆಯಿಂದಲೇ ಶತ್ರು ಎದುರಿಗಿದ್ದಾಗಲೇ ಪ್ರಾಣವನ್ನು ಕಳೆದುಕೊಂಡಿದ್ದರು. ಈ ರೀತಿಯಲ್ಲಿ ಸೂರ್ಯಪುತ್ರನನ್ನು ನೋಡಿದ ರಾಜರಾಜನಾದ ದುರ್ಯೋಧನನ ಕಣ್ಣಿನಿಂದ ಕಂಬನಿ ಧಾರಾಕಾರವಾಗಿ ಸುರಿಯಲು ದುಃಖ ಉಮ್ಮಳಿಸಿ ಬಂದು ಅಂತಃಕರಣದ ಶೋಕದಿಂದ ದೇಹವೇ ದಹಿಸುವಂತಾಗಲು ಇವು ಗದ್ಯಾನುವಾದ ಬರುವಂಥದ್ದು. ಇನ್ನಷ್ಟು ಗದ್ಯಾನುವಾದ ಇದೆ, ಅದನ್ನು ಮುಂದುವರಿದ ಭಾಗದಲ್ಲಿ ನಾವು ಹಾಕುವ. ಎಲ್ಲ ಕೂಡ ಜೊತೆಯಾಗಿದ್ದರೆ ತುಂಬಾ ದೊಡ್ಡದಾದ ವಿಡಿಯೋ ಆಗುವ ಕಾರಣ ನಾವು ಚಿಕ್ಕದಾಗಿ ಮಾಡಿಕೊಂಡು ನಂತರ ಅದನ್ನು ಮುಂದುವರಿಸ್ತಾ ಹೋಗುವ. ಈ ಒಂದು ಭಾಗವನ್ನು ಮುಂದುವರಿಸ್ತಾ ಹೋಗುವ. ಇದು ಘಟಕ 2ರಲ್ಲಿ ಬರುವಂತಹ ಒಂದು ಕವನ ಆಗಿದೆ. ಇದರಲ್ಲಿ ದುಶ್ಯಾಸನ ಏನು ಮಾಡ್ತಾನೆ ಅಂತ ಹೇಳಿದರೆ, ದುಶ್ಯಾಸನ ನಾವು 3 ಇದ್ದವರು, ದುಶ್ಯಾಸನ ಮರಣ ಹೊಂದಿದ ಬಳಿಕ ಇದ್ದವನು ನಾನು ನೀನು ಇಬ್ಬರೇ. ಈಗ ನೀನು ನನ್ನನ್ನು ಅಗಲಿ ಎತ್ತ ಹೋದೆ ಅಂದರೆ ಎಲ್ಲಿ ಅಂದರೆ ಹೇಳುವಂಥದ್ದು, ನಾನು
ನಾನು ಮತ್ತು ನೀನು ಮೂವರೇ ಇದ್ದವರು, ದುಶ್ಯಾಸನ ಮರಣ ಹೊಂದಿದ ಬಳಿಕ ಇದ್ದವರು ನಾನು ನೀನು ಇಬ್ಬರೇ. ಈಗ ನೀನು ನನ್ನನ್ನು ಅಗಲಿ ಎತ್ತ ಹೋದೆ ಎಂದು ಅಂಗಾಧಿಪತಿ ಅಂತ ಕರೆಯುವಂಥದ್ದು. ಯಾರು ಕರೀತಾರೆ? ಮಗನನ್ನು ಕರೆಯುವಂಥದ್ದು. ಇದರ ಅಭ್ಯಾಸವನ್ನು ಮುಂದುವರಿದ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ನೋಡ್ಕೊಳ್ಳೋ ಸ್ನೇಹಿತರೆ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.